ನಮ್ಮ ಜಿಲ್ಲೆಯಲ್ಲಿ ಒಬ್ಬರು ಮಹಾನ್ ಭಾವರು ಮಂಡ್ಯ ಜಿಲ್ಲೆಯಿಂದ ಉಸ್ತುವಾರಿ ಮಂತ್ರಿಗಳಾಗಿ ಕೃಷಿ ಸಚಿವರಾಗಿ ಪಾಪ ಇವತ್ತು ರಾಜ್ಯದ ರೈತರನ್ನ ಪ್ರತಿನಿಧಿಸ್ತಾ ಇದ್ದಾರೆ. ನಾಡಗೌಡರು ಸಾಹೇಬ್ರು ಹೇಳಿದ್ರು, ನಾವು ಇವಾಗ ಹೋಗಿದ್ವಿ, ಇಲ್ಲಿ ನಮ್ಮ ಜೋಳ ಬೆರೆದಿರ್ತಕ್ಕಂಥ ಬೆಳೆಗಾರರ ಪರಿಸ್ಥಿತಿ ಬಗ್ಗೆ ಅವ್ರ ಹತ್ರ ಹೇಳಿದ್ವಿ. ನನಗೇನು ಇದ್ರ ಬಗ್ಗೆ ಮಾಹಿತಿ ಇಲ್ಲ, ನನಗೆ ಗೊತ್ತಿಲ್ಲ, ನಾನು ತಿಳ್ಕೊಂಡು ಮಾತಾಡ್ತೀನಿ ಅಂತ ಕಳಿಸಿದ್ರು ಅಂತ ಹೇಳಿದ್ರು. ಇಂಥ ಅಸಹಾಯಕರು, ಇಂಥ ಅಸಮರ್ಥರು ಇವತ್ತು ಈ ರಾಜ್ಯದ ಇಂಥ ಹುದ್ದೆಗಳಲ್ಲಿ ಕೂತ್ರೆ ನಿಜಕ್ಕೂ ರಾಜ್ಯ ಏನಾದರೂ ಸಮಗ್ರ ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯವ? ಒಂದು ಕಡೆ ಭತ್ತ ಮತ್ತೊಂದು ಕಡೆ ಜೋಳ, ಇವೆರಡೂ ಕೂಡ ಪ್ರಮುಖವಾದಂಥ ಬೆಳೆಗಳು. ನೀವೇನು ಬೆಳೀತಾ ಇದ್ದೀರಿ, ಆದರೆ ನೀವು ಬೆಳೆದಿರ್ತಕ್ಕಂಥ ಬೆಳೆ ಇವತ್ತು ಮಾರುಕಟ್ಟೆಗಳಲ್ಲಿ ಮಾರಾಟ ಆಗದಿರ ಕಳೆದ 6 ತಿಂಗಳಿಂದ ನಿರಂತರವಾಗಿ ನೀವು ಅನುಭವಿಸ್ತಾ ಇರ್ತಕ್ಕಂಥ ಈ ಒಂದು ಯಾತನೆ ಏನಿದೆ, ಇದು ನಿಜಕ್ಕೂ ಕೂಡ ಈ ರಾಜ್ಯ ಸರ್ಕಾರದ ರೈತ ವಿರೋಧಿಯ ನಡೆ ಯಾವ್ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ನಾವೆಲ್ಲ ಭಾಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇವೆ. ನಮ್ಮ ಪಕ್ಷದ ಮೈಸೂರು ಜಿಲ್ಲೆ ಕೆಲವೊಂದಷ್ಟು ಶಾಸಕರು, ಮಾಜಿ ಶಾಸಕ ಮಿತ್ರರು ಇದನ್ನು ನನ್ನ ಗಮನಕ್ಕೆ ತಗೊಬಂದರು. ತಂಬಾಕು ಬೆಳೆಗಾರರ ಕೆಲವೊಂದಷ್ಟು ನಿಯೋಗ ನಮ್ಮ ಹತ್ರ ಬಂದು ಅವ್ರ ನೋವನ್ನು ಹೇಳ್ಕೊಂಡ್ರು. ನೋಡಿ, ನಾವು ಇಷ್ಟು ಬೆಳೆದಿದ್ದೇವೆ, ನಿಮಗೆ ಗೊತ್ತಿದೆ ಪ್ರಕೃತಿಯ ವಿಕೋಪಕ್ಕೆ ಎಷ್ಟೋ ಸಲ ಮಳೆ ಧಾರಾಕಾರವಾಗಿ ಸುರಿದಂಥ ಸಂದರ್ಭದಲ್ಲಿ ನಾವು ಬೆಳೆನೇ ಉತ್ಪಾದನೆ ಮಾಡೋಕ್ಕಾಗೋದಿಲ್ಲ. ಅಂಥ ಪರಿಸ್ಥಿತಿಗಳು ಕೂಡ ನಾವು ನೋಡ್ತಾ ಇದ್ದೇವೆ. ಆದರೆ ಇವತ್ತು ಭಗವಂತ ಕಳೆದ ವರ್ಷ ನಮ್ಗೆ ಆಶೀರ್ವಾದ ಮಾಡಿದ್ದಾನೆ. ಯಾಕೋ ನಾವು ಕಷ್ಟಪಟ್ಟು ಬೆಳೆ ಬೆಳೆದಿದ್ದೇವೆ, ಸಾಲ ಸೋಲ ಮಾಡಿದ್ದೇವೆ. ದಯವಿಟ್ಟು ನಮಗೆ ಸನ್ಮಾನ್ಯ ಕುಮಾರಣ್ಣವ್ರ ಹತ್ರ ಕರ್ಕೊಂಡೋಗಿ ನಮ್ಮ ಕಷ್ಟ ಹೇಳಬೇಕು ಅಂತ ಹೇಳಿದ್ರು ಪುಣ್ಯಾತ್ಮರು ರೈತರು. ಆಗ ನಾನು ಕುಮಾರಣ್ಣವ್ರ ಹತ್ರ ಕರ್ಕೊಂಡು ಹೋದೆ. ಕುಮಾರಣ್ಣವರು ಡೆಲ್ಲಿಲಿದ್ದರು. ಕುಮಾರಣ್ಣವ್ರು ಹೇಳಿದ್ರು, ನೋಡಪ್ಪ, ಅವ್ರನ್ನೆಲ್ಲ ಜೊತೆಗೂಡಿ ಎಲ್ಲ ನಿಯೋಗದವ್ರನ್ನ, ಯಾಕೆಂದರೆ ವಿದ್ಯಾವಂತರಿದ್ದರು, ರೈತರಲ್ಲಿ ಕೆಲವೊಂದಷ್ಟು ವಕೀಲರಿದ್ದರು, ಹಾಗಾಗಿ ಅವ್ರನ್ನೆಲ್ಲ ನಾನು ಜೊತೆಗೂಡಿ ಕರ್ಕೊಂಡು ಹೋದೆ. ನಮ್ಮ ಮೈಸೂರು ಜಿಲ್ಲೆ ನಾಯಕರು ನಾವೆಲ್ಲ ಹೋದ್ವು. ಉದ್ಯೋಗ ಭವನದಲ್ಲಿ ಕುಮಾರಣ್ಣವರ ಪ್ರತಿನಿತ್ಯ ಅವರೇನು ಮಂತ್ರಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ, ಇಲಾಖೆಯ ಕಚೇರಿ ಇದೆ, ಉದ್ಯೋಗ ಭವನ ಡೆಲ್ಲಿ. ಅಲ್ಲಿಗೆ ನಮ್ಮ ನಿಯೋಗ ಬಂತು. ಅವತ್ತು ನಮ್ಮ ಪುಣ್ಯಕ್ಕೆ ಮತ್ತೊಬ್ಬರು ಭಾಳ ಪ್ರಭಾವಿ ಕೇಂದ್ರದ ಸಚಿವರು, ಕಾಮರ್ಸ್ ಮಂತ್ರಿಗಳಾಗಿರ್ತಕ್ಕಂಥ ಪಿಯೂಷ್ ಗೋಯಲ್ರವರು ಕೂಡ ಸನ್ಮಾನ್ಯ ಕುಮಾರಣ್ಣವ್ರನ್ನ ಮತ್ಯಾವುದೋ ಕೆಲಸಕ್ಕೋಸ್ಕರ ಭೇಟಿಯಾಗ್ಲಿಕ್ಕೆ ಬಂದಿದ್ದರು. ಆ ಸಂದರ್ಭದಲ್ಲಿ ಆ ಎಲ್ಲ ನಿಯೋಗ ಯಾರು ಬಂದಿದ್ರು, ಪಿಯೂಷ್ ಗೋಯಲ್ರವರ ಗಮನಕ್ಕೆ ತಗೊಂಡು ಬಂದು, ಈ ರೀತಿ ತಂಬಾಕು ಬೆಳೆಗಾರರು ಅತ್ಯಂತ ಕಷ್ಟದಲ್ಲಿದ್ದಾರೆ, ಇವತ್ತು ರೈತರು ನೇಣಾಕೊಳ್ತಕ್ಕಂಥ ಪರಿಸ್ಥಿತಿ ನಾಳೆ ಉದ್ಭವ ಆಗಬಾರ್ದು, ದಯವಿಟ್ಟು ರೈತರ ಪರವಾಗಿ ಕೈ ಜೋಡಿಸಿ ಮನವಿ ಮಾಡ್ತೇನೆ, ಒಂದು ಅರ್ಧ ಗಂಟೆ ನಿಮ್ಮ ಸಮಯ ಅವಕಾಶ ಕೊಡಿ, ರೈತರ ಜೊತೆ ಕೂತು ಒಂದು ಸಮಾಲೋಚನೆ ಮಾಡಿ ಅಂತ ಕೇಳ್ಕೊಂಡ್ರು. ಅದಕ್ಕೆ ಭಾಳ ಗೌರವದಿಂದ ಪಿಯೂಷ್ ಗೋಯಲ್ ಜಿ ಅವರು ಕೂಡ ನಮಗೆ ಗೌರವ ಕೊಟ್ಟು ರೈತರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ 15 ದಿನದಲ್ಲಿ ಎಲ್ಲ ಖರೀದಿ ಕೇಂದ್ರದಲ್ಲಿ ಅವ್ರು ಅಂದ್ಕೊಂಡಂಥ ನಿಗದಿತ ಬೆಲೆಯನ್ನು ಕೊಡಿಸುವ ಮೂಲಕ ಸಂಪೂರ್ಣವಾಗಿ ಅವ್ರು ಬೆಳೆದಂಥ ಎಲ್ಲ ತಂಬಾಕುವನ್ನು ಕೂಡ ಸೇಲ್ಸ್ ಮಾಡ್ತಕ್ಕಂಥದ್ದಕ್ಕೆ ಸನ್ಮಾನ್ಯ ಕುಮಾರಣ್ಣವರು ತಗೊಂಡಂಥ ನಿರ್ಧಾರ ಇವತ್ತಿಗೂ ಕೂಡ ತಂಬಾಕು ಬೆಳೆಗಾರರು ಒಂದು ಮಾತು ಹೇಳ್ತಾರೆ. ನಾವು ಎಷ್ಟೋ ಸಲ ಪ್ರತಿ ವರ್ಷ ಈ ಪರಿಸ್ಥಿತಿಯಲ್ಲಿ ನಮ್ಮ ಜೀವನ ನಡೆಸ್ತಾ ಇದ್ದೇವೆ. ಪುಣ್ಯಾತ್ಮರು ಕುಮಾರಣ್ಣವರು ಕೇಂದ್ರದಲ್ಲಿ ಸಚಿವರಾದ ಮೇಲೆ ಮೊದಲನೇ ಬಾರಿ ನಾವು ನವದೆಹಲಿಯಲ್ಲಿ ಯಾವುದೋ ಕೇಂದ್ರ ಸರ್ಕಾರದ ಕಚೇರಿಯಲ್ಲಿ ಕೂತು ಮಂತ್ರಿಗಳ ಜೊತೆ ಕೂತು ಅರ್ಧ ಗಂಟೆ ಚರ್ಚೆ ಮಾಡ್ತಕ್ಕಂಥ ಒಂದು ಸೌಭಾಗ್ಯ ಇವತ್ತು ನಮಗೆ ಸಿಕ್ಕಿದೆ. ಅಂದರೆ ಅಂಥ ಪುಣ್ಯಾತ್ಮ ನಮ್ಮ ರಾಷ್ಟ್ರಕ್ಕೆ, ನಮ್ಮ ರಾಜ್ಯದ ಸೇವೆಗೆ ಇನ್ನೂ ಹಲವಾರು ನೂರಾರು ವರ್ಷಗಳ ಕಾಲ ಇರಬೇಕು ಅಂತಕ್ಕಂಥ ಪ್ರೀತಿಯಿಂದ ಹಾರೈಸಿ ಹೋದರು.